ಎನ್ಡಿಎಗೆ ಬೆಂಬಲ ಘೋಷಣೆ ಬೆನ್ನಲ್ಲೇ ಖಾತೆ ಚೌಕಾಸಿ ಶುರುವಾಗಿದೆ. ಈಗ ಕೇಂದ್ರ ಸಂಪುಟದಲ್ಲಿ 3 ಖಾತೆಗೆ ನಿತೀಶ್ ಕುಮಾರ್ ಡಿಮ್ಯಾಂಡ್ ಇಟ್ಟಿದ್ದಾರೆ. ನೋಡಿ, ಇನ್ಮೇಲೆ ಚೌಕಾಸಿ ಶುರುವಾಗಿದೆ. ಈಗ ನಮ್ಗಷ್ಟು ಕೊಡಿ, ಇಷ್ಟು ಕೊಡಿ, ಅದು ಬೇಕು, ಇದು ಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಡಲೇಬೇಕು. ಈಗ ಇದೇ ಟೈಮ್, ಹೇಳಿದ್ದು ಕೇಳಲೇಬೇಕು ಅಷ್ಟೇ. ಈಗ ಬಿಹಾರ್ ಸಿಎಂ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಜೆಡಿಯು ಸಭೆ ಇದು. ಯಾರ್ಯಾರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಚರ್ಚೆ ಆಗ್ತಾ ಇದೆ ಬಿಹಾರದಲ್ಲಿ. ದೆಹಲಿಯಲ್ಲಿ ಆಗ್ತಾ ಇದೆ. ದೆಹಲಿಯ ನಿತೀಶ್ ಕುಮಾರ್ ನಿವಾಸದಲ್ಲಿ ನೂತನ ಸಂಸದರ ಜೊತೆ ಮೀಟಿಂಗ್ ಆಗ್ತಾ ಇದೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಜೆಡಿಯು. 12 ಸ್ಥಾನ ಗೆದ್ದಿದ್ದಾರೆ ಇವರು ಬಿಹಾರದಲ್ಲಿ. ಅಂದರೆ ಬಿಜೆಪಿ ಜೊತೆಗೆ ಹೋಗದೆ 3 ಖಾತೆಯನ್ನು ಡಿಮ್ಯಾಂಡ್ ಮಾಡಿದ್ದಾರೆ. ಬಟ್ ಈಗ ಯಾರ್ಯಾರಿಗೆ ಅದನ್ನು ಕೊಡಿಸ್ಬೇಕು ಅಂಥೇಳಿ 3 ಖಾತೆ ಅಂತಂದರೆ ಅದೇನು ಕಡಿಮೆ ಏನಲ್ಲ. ಈಗ ಅವ್ರು ಗೆದ್ದಿರೋದು 12, ಅದರಲ್ಲಿ 3 ಕೇಳ್ತಾ ಇದ್ದಾರೆ. ಆಮೇಲೆ ರಾಜ್ಯ ಖಾತೆ ಬೇರೆ, ಅದು ಬೇರೆ ಇರುತ್ತೆ. ಹಾಗಾಗಿ ಈಗ ಅವರ ಪಕ್ಷದಲ್ಲಿ ಯಾರ್ಯಾರೆಲ್ಲ ಜೆಡಿಯುನಲ್ಲಿ ಗೆದ್ದಿದ್ದಾರೋ ಆ ಎಲ್ಲ ಸಂಸದರ ಸಭೆಯನ್ನು ಕರೆದಿದ್ದಾರೆ ದೆಹಲಿಯಲ್ಲಿ. ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಯಾಕಂದರೆ 12 ಜನ ಇದ್ದಾರೆ ಅಂತಂದರೆ ಎಲ್ಲರೂ ಆಕಾಂಕ್ಷಿಗಳೇ ಇರ್ತಾರೆ. ಈಗ 3ಕ್ಕೆ 3 ಕೊಟ್ಬಿಡ್ತಾರೆ. ಹಾಗಾದರೆ ಬಿ ಜೆ ಪಿಯವ್ರಿಗೆ ಬಿಟ್ಟು ನಿತೀಶ್ ಕುಮಾರ್ಗೆ ಖಂಡಿತವಾಗಲೂ ಕೊಡ್ಬೋದು. ಯಾಕಂದರೆ ಪರಿಸ್ಥಿತಿ ಹಾಗಿದೆ. ಈಗ ಹೇಳಿದ ಮಾತನ್ನು ಕೇಳದೇ ಇದ್ದರೆ ಬೆಂಬಲ ವಾಪಸ್ ತೆಗೆದುಕೊಳ್ಳುವಂತಹ ಬೆದರಿಕೆಗಳನ್ನು ಹಾಕಬಹುದು. ಬಟ್ ಈಗ ನಿತೀಶ್ ಕುಮಾರ್ ಅವರ ನಿವಾಸದಲ್ಲಿ ಸಭೆ ಶುರುವಾಗಿದೆ. ಒಂದು ರೀತಿ ಚೌಕಾಸಿ ಇದು. ಅಷ್ಟು ಕೊಡು, ಇಷ್ಟು ಕೊಡು ಅಂತೇಳಿ ಚೌಕಾಸಿ ಮಾಡ್ತಾರಲ್ಲ, ಆ ಥರ.